ಬಿಗ್ ಬಾಸ್ ಅಂದ್ರೆ ಒಂದು ಮ್ಯಾಜಿಕ್. ಇನ್ನು ಆ ಬಿಗ್ ಬಾಸ್ನಲ್ಲಿ 100ಕ್ಕೂ ಹೆಚ್ಚು ದಿನ ಇದ್ದು ಕಳೆಯೋದು, ಜೊತೆಗೆ ವಿನ್ನರ್ ಇರಬಹುದು, ರನ್ನರ್ ಇರಬಹುದು, ಇಬ್ಬರ ಮೇಲೂ ಒಂದು ರೀತಿ ಕಣ್ಣಿರುತ್ತೆ, ಟಕ್ಕರ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಈ ಬಾರಿ ಬಿಗ್ ಬಾಸ್ 11ರಲ್ಲಿ ಒಂದು ರೀತಿ ಟಗಾಫರೇ ಕೊಟ್ಟರು. ತ್ರಿವಿಕ್ರಮ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ವಿನ್ನರ್ ಆಗಬೇಕಿತ್ತು, ಜಸ್ಟ್ ಮಿಸ್ ಆಯಿತು, ರನ್ನರ್ ಅಪ್ ಆದ್ರೂ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ನಿಮ್ಮ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ. ಹೇಗೆ ಅನಿಸ್ತಾ ಇದೆ ಇವರ ಫಸ್ಟ್ ರಿಯಾಕ್ಷನ್? ಗೆಲುವು ಸೋಲು ಇದ್ದಿದ್ದೇನೆ ಒಂದು ಆಟ ಅಂತಂದಾಗ. ಸುದೀಪ್ ಅಣ್ಣನ ಕೈಲಿ ಬರೋದೇ ದೊಡ್ಡ ವಿಷಯ. ನಂಗೆ ಫಸ್ಟ್ ಡೇ ಹೋದಾಗ ಆ ಸ್ಟೇಜ್ ಮೇಲೆ ಬರೋ ತನಕ ಮಾತ್ರ ನಂದು, ಆ್ಯಂಡ್ ಕಪ್ಪು ಇನ್ನು ಮಿಕ್ಕಿದ್ದೆಲ್ಲ ಜನದ್ದು ಅಂತ ಬಂದಿದ್ದೆ. ಸೊ ಕಪ್ ಬರಲಿಲ್ಲ ಆ್ಯಂಡ್ ಡಿಸರ್ವಿಂಗ್ ಹನುಮಂತಗೆ ಹೋಯಿತು. ಸೊ ಐ ಆಮ್ ಹ್ಯಾಪಿ. ಆ್ಯಂಡ್ ನನಗೆ ಆಚೆ ಬಂದಾಗ ಗೊತ್ತಾಯಿತು ನಾನೇನು ಸಂಪಾದನೆ ಮಾಡಿದ್ದೀನಿ ಅಂತ. ಇದು ನನ್ನ ಜೊತೆಗೆ ಇರೋರು ಅಂತಾರಾದ್ರೂ ಇವತ್ತು ನನ್ನ ಗೆಲುವನ್ನು ಇವರೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಖುಷಿ ಇನ್ಯಾವುದೂ ಇಲ್ಲ. ನನಗೆ ಈಗ ಅನ್ನಿಸ್ತಾ ಇದೆ ನನ್ನ ಕಪ್ ಗೆದ್ದಷ್ಟೇ ಖುಷಿ ಇದೆ. ಎಲ್ಲೋ ಒಂದು ಕಡೆ ಅನ್ಕೋತಾ ಇದ್ರು, ತ್ರಿವಿಕ್ರಮ್ ಇರಬಹುದು, ಅವರ ಆಪೋಸಿಟ್ಟು ಮಂಜು ಅವ್ರು ಬರ್ತಾರೇನೋ ಅಥವಾ ರಜತ್ ಅವ್ರು ಬರ್ತಾರೇನೋ. ಹನುಮಂತ್ ಅವರು ಆಲ್ಮೋಸ್ಟ್ ಹೌದು ಎಕ್ಸ್ಪೆಕ್ಟೆಡ್, ಬಟ್ ನಿಮ್ಮನ್ನು ಫಸ್ಟ್ ಸ್ಥಾನದಲ್ಲಿ ಇಟ್ಟಿದ್ರು. ನಿಮ್ಗೆ ಯಾರು ಅನಿಸಿತ್ತು ನಿಮ್ಮ ಜೊತೆ ಇನ್ನೊಬ್ರು ಇರ್ತಾರೆ ಅಂದರೆ? ಮೇಡಮ್, ನಾನು ಅದನ್ನೇ ಹೇಳಿದ್ನಲ್ಲ, ಯಾವಾಗಲೂ ನಾನು ಕಾಂಪೀಟ್ ಮಾಡ್ತಾ ಇದ್ದಿದ್ದು ನನ್ನ ಪಕ್ಕದಲ್ಲಿದ್ದವ್ರ ಜೊತೆಗಲ್ಲ, ನನ್ನ ಮೇಲೆ ನಾನೇ ಕಾಂಪೀಟ್ ಮಾಡ್ಕೋತಾ ಇದ್ದಿದ್ದು. ಸೊ ನೀವು ಏನು ಕ್ವಶನ್ ಮಾರ್ಕ್ಗಳು ಹಾಕೊಂಡ್ರೆ ಅವ್ರು ಬರ್ಬೋದು ಇವ್ರು ಬರ್ಬೋದು ಅಂತ, ಅದು ನಿಮ್ಮ ಒಪಿನಿಯನ್. ನನಗೆ ಯಾವ ಒಪಿನಿಯನ್ಸೇ ಇರಲಿಲ್ಲ. ನಾನು ಅಲ್ಲಿಗೆ ಹೋಗಬೇಕು ಅನ್ನೋದಿತ್ತು ಅಷ್ಟೇ. ನನ್ನ ಪಕ್ಕ ಇನ್ನು ಯಾರನ್ನ ಬರಲಿ ನನಗೆ ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಂಡಿರಲಿಲ್ಲ. ಫ್ರಮ್ ದ ಡೇ ಒನ್ ಆ್ಯಂಡ್ ಇವತ್ತು 120ನೇ ದಿನ ಅಲ್ಲಿವರೆಗೂ ನನ್ನನ್ನು ನಾನು ಕಾಂಪೀಟ್ ಮಾಡ್ಕೊಂಡೇ ಹೊರತು ಸೊ ನನ್ನ ಪಕ್ಕದವ್ರ ಜೊತೆ ಕಾಂಪೀಟ್ ಮಾಡೇ ಇರಲಿಲ್ಲ. ಸೊ ನನಗೆ ಅದ್ರ ಬಗ್ಗೆ ಖುಷಿ ಇದೆ. ಯಾರೇ ಬಂದಿದ್ರು ಆ್ಯಂಡ್ ಎಂಡ್ ಆಫ್ ದ ಡೇ ಜನಗಳ ಒಪಿನಿಯನ್ ಅದು. ಜನ ಗೆಲ್ಸಿದ್ದಾರೆ. ಸೊ ಆ್ಯಂಡ್ ಗೆದ್ದಿರೋದು ಇನ್ಯಾರೋ ಅಲ್ಲ, ಹನುಮಂತು. ಆ್ಯಂಡ್ ಈಸ್ ಡಿಸರ್ವಿಂಗ್. ಸೊ ಗೆದ್ದಿರೋದು ನನ್ನ ಖುಷಿನೇ ಇದೆ ಮೇಡಮ್. ವಿನ್ನರ್ಗೆ 50 ಲಕ್ಷ, ನಿಮಗೆಷ್ಟು? ಈಗ ಅಮೌಂಟ್ ಬಗ್ಗೆ ನೀವು ಕೇಳ್ತಾ ಹೋದರೆ ನನಗೆ ಅಮೌಂಟ್ಗಿಂತ ಜಾಸ್ತಿ ಇಲ್ಲ, ಅಷ್ಟು ಜಾಸ್ತಿ ಪ್ರೀತಿ ಸಿಕ್ಕಿದೆ ಮೇಡಮ್. ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಅಮೌಂಟ್ ನಾಳೆಲ್ಲ ನಾಡಿ ಸಂಪಾದನೆ ಮಾಡ್ತೀನಿ, ಅದೇನು ದೊಡ್ಡ ವಿಷಯ ಅಲ್ಲ. ಆ್ಯಂಡ್ 50 ಲಕ್ಷ ನಾನು ಅದನ್ನೇ ಹೇಳಿದ್ನಲ್ಲ, ಹನುಮಂತಿಗೆ ನೀಡಿತ್ತು ಆ್ಯಂಡ್ ಅವ್ನಿಗೆ ಆಗಿದೆ. ಸೊ ಅದ್ರ ಬಗ್ಗೆ ಖುಷಿ ಇದೆ. ಅಪ್ಪ ಅಮ್ಮ ಅವರ ರಿಯಾಕ್ಷನ್ ಹೇಗಿತ್ತು? ತಂದೆ ಇಲ್ಲ ಅಂದರೆ ಅಮ್ಮ ಇದ್ದಾರೆ. ಅಮ್ಮಂಗೆ ನಾನು ಆಡಬೇಕಾಗಿತ್ತು, ಚೆನ್ನಾಗಿ ಜನರು ಮನ್ಸು ಗೆಲ್ಲಬೇಕಾಗಿತ್ತು ಅಂತಿತ್ತು. ಆ್ಯಂಡ್ ಜನರು ಮನ್ಸು ಗೆದ್ದಿದ್ದೀನಿ ಅಂತ ಗೇಟ್ ದಾಟಿದ ತಕ್ಷಣ ಗೊತ್ತಾಯಿತು. ಅಮ್ಮ ತುಂಬ ಖುಷಿಯಾಗಿದ್ದಾರೆ. ಎಲ್ಲೋ ಭವ್ಯಗೌಡ ಅವರು ಸಹ ನಾನು ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಫ್ರೆಂಡ್ ಗೆಲ್ಲಬೇಕು ಅನ್ನುವಂಥದ್ದು ಹೇಳ್ತಿದ್ರು. ಒಬ್ಬರು ಈಗ ನೀವು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಬ್ಬರು ಕೊಲೀಗ್ ಆಗ್ತಾರೆ, ಒಬ್ಬರು ಮೇಲ್ ಕೊಲೀಗ್ ಆಗ್ತಾರೆ, ಇಲ್ಲ ಫೀಮೇಲ್ ಕೊಲೀಗ್ ಆಗ್ತಾರೆ. ಆ ಥರ ಇದ್ದಿದ್ದಂತ ನನ್ನ ಕೊಲೀಗ್ ಅವರು ಆ್ಯಂಡ್ ಒನ್ ಆಫ್ ದ ಕ್ಲೋಸ್ ಫ್ರೆಂಡ್. ಇಡೀ ಮನೆ ನನ್ನ ಆಚೆ ಹಾಕಬೇಕು ಅಂತಿದ್ರು ಒಂದು ಹುಡುಗಿ ಸ್ಟ್ಯಾಂಡಪ್ ತೊಗೊಂಡು ನಾನು ಮನೇಲಿ ಇರಬೇಕು ಅಂತ ಡಿಸೈಡ್ ಮಾಡಿದವರು. ಆ್ಯಂಡ್ ನನ್ನನ್ನು ಬ್ಲೈಂಡಾಗಿ ನಂಬ್ದಂಥ ಹುಡುಗಿ. ಸೊ ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಅವ್ರು ನನಗೆ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದು ಡೇ ಒನ್ನಿಂದಾನೆ. ನಾನು ಕಪ್ಪೆತ್ತಲಿಲ್ಲ ಅಂದ್ರೂ ಪರವಾಗಿಲ್ಲ, ವಿಕಿ ನೀವು ಕಪ್ಪೆತ್ತಬೇಕು ಅಂತ. ಅದಕ್ಕಿಂತ ಇನ್ನೇನು ಬೇಡ ಮೇಡಮ್. ಬಿಗ್ ಬಾಸ್ ಹೋಗಿ ಬಂದಮೇಲೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಫೇಮಸ್ ಆಗ್ತಾರೆ, ಸ್ಟಾರ್ಡಮ್ ಬರುತ್ತೆ. ಹೌದು, ಇದೆಲ್ಲ ಹೇಗೆ ನಿಭಾಯಿಸ್ತಿದ್ದೀರಾ ಇನ್ನು ಮುಂದೆ? ಮೇಡಮ್, 120 ದಿನ ಒಳಗಿದ್ದಾಗ ಯಾರು ನನ್ನ ಇಷ್ಟಪಡ್ತಾ ಇದ್ದಾರೆ, ಯಾರು ನನ್ನ ಇಷ್ಟಪಡ್ತಾ ಇರಲ್ಲ ಗೊತ್ತಾಗ್ತಿಲ್ಲ. ಬಟ್ ಎವ್ರಿ ವೀಕೆಂಡ್ ಬಂದಾಗ ನನಗೆ ಗೊತ್ತಾಗ್ತು ನಾನು ಮಾಡ್ತಾ ಇರೋ ಕೆಲಸ ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂತ. ಸೊ ಇನ್ನು ಮುಂದೇನೂ ಅದೇ ಥರ ಅವ್ರು ಇಷ್ಟಪಡೋ ಥರ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಹಂಗೆ ಉಳಿಸ್ಕೊಂಡು ಹೋಗ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.